ಎಲ್ಲರೂ ನ್ಯೂಸ್ ನೋಡ್ತಾ ಇರ್ತೀರಿ. ಹೆಚ್ಚು ಕಡಿಮೆ ಒಂದು ತಿಂಗಳಿನಿಂದ ಒಂದೂವರೆ ತಿಂಗಳಿನಿಂದ ಬರೀ ಯುದ್ಧದ ಸುದ್ದಿ. ಇಸ್ರೇಲ್ನವರು, ಅಮೇರಿಕಾದವರು ಇರಾನ್ ಮೇಲೆ ದಾಳಿ ಮಾಡಿದ್ರಂತ, ಇರಾನ್ನವರು ವಾಪಸ್ ದಾಳಿ ಮಾಡಿದ್ರಂತ. ಯಾರು ಕೂತ್ಕೊಂಡು ಯೋಚನೆ ಮಾಡಿದ್ರೇನೆ ಯುದ್ಧಕ್ಕೆ ಕಾರಣ ಏನು ಅಂತ? ಏನು ಕಾರಣಕ್ಕೆ ಯುದ್ಧ? ಏನು ಇರಾನ್ನವರು ಇಸ್ರೇಲ್ನವ್ರದ್ದು ಏನಾದ್ರು ಕಸ್ಕೊಂಡಿದ್ರ, ಇಸ್ರೇಲ್ನವ್ರು ಇರಾನ್ದವ್ರದ್ದು ಏನಾದ್ರು ಕಸ್ಕೊಂಡಿದ್ರ, ಇಬ್ಬರೂ ಸೇರಿ ಅಮೇರಿಕಕ್ಕೆ ಏನಾದ್ರು ಮಾಡಿದ್ರ ಅಂದರೆ ಏನೂ ಇಲ್ಲ. ನನ್ನ ದೇವರು ದೊಡ್ಡವನ, ನಿನ್ನ ದೇವರು ದೊಡ್ಡವನ ಅಂತ ನಿರ್ಧಾರ ಮಾಡೋಕ್ಕೆ ಅವ್ರು ಯುದ್ಧ ಮಾಡ್ತಿದ್ದಾರೆ ಅಷ್ಟೆ. ನನ್ನ ದೇವರು ದೊಡ್ಡವನ, ನಿನ್ನ ದೇವರು ದೊಡ್ಡವನ, ಮೂಲ ಅಷ್ಟೇ ಇರೋದು. ಅದ್ರಾಗ ಹಿಂದೆ ಬರೆದಿಡಲಾಗಿರುವ ಧರ್ಮ ಗ್ರಂಥದಲ್ಲಿ ಅವರು ಕೆಟ್ಟವರು ಅಂತ ಬರೆದಿಟ್ಟಿದ್ದಾರೆ. ಅದಕ್ಕೆ ಈಗಿನವ್ರು ಯುದ್ಧ ಮಾಡ್ತಿದ್ದಾರೆ. ಈ ಯುದ್ಧಕ್ಕೆ ಪರಿಹಾರ ಏನು ಅಂತ ವಿಚಾರ ಮಾಡಿದ್ರೆ, ಒಂದು ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳಿದ್ದು ನಮ್ಮ ಮೂಲ. ಅದು ಉತ್ತಮವಾದದ್ದು ಎಲ್ಲೆಲ್ಲಿಂದ ಬರುತ್ತೋ ಬಂದು ಬಿಡಲಿ, ನಮ್ಮ ಹತ್ರ ಅದನ್ನು ನಾವು ಸ್ವೀಕರಿಸ್ತೀವಿ. ಅದು ಯಾರಿಂದಾದರೂ ಬರಲಿ. ಇವತ್ತಿನ ಈ ಯುದ್ಧ, ಕದನ, ಭಯೋತ್ಪಾದನೆ ಇದೆಲ್ಲದಕ್ಕೂ ಒಂದು ಪರಿಹಾರ ಜೈನ ಧರ್ಮ ಅವತ್ತೇ ಕೊಟ್ಟಿತ್ತು. ಅನೇಕಾಂತವಾದ ಅಂತ. ಅನೇಕಾಂತವಾದ. ನೀನು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದೆಯೋ ನಿನ್ನ ಕಣ್ಣಿಗೇನು ಕಾಣಿಸ್ತಿದೆಯೋ ಅದು ಸತ್ಯ ಅಷ್ಟೇ ಅಂತ. ಎಲ್ಲಿ ಗೋಮಠ, ಎಲ್ಲಿ ನಿಮ್ಮ ಬಾಗಲಕೋಟ, 400 ಕಿಲೋಮೀಟ್ರ್ ಅಂತರ. ಆ ಅಜ್ಜನ ಹೆಸರು ನೆನಪೈತಿ, 12ನೇ ಅಜ್ಜನ ಹೆಸರು ಐತಿ, ನಿಮ್ಮ ಅಪ್ಪನ ನಿಮ್ಮ ಹೆಸರು ಗೊತ್ತಿಲ್ಲ ಅಂದರೆ ಆ ಅಜ್ಜ ಜಗತ್ತಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ, ದೇಶಕ್ಕೆ, ನಮ್ಮ ಕರ್ನಾಟಕಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದ. ಗೋಮಠನ ಕೊಡುಗೆ ಕೊಟ್ಟಿದ್ದ, ಬಾಹುಬಲಿ ಕೊಟ್ಟಿದ್ದ ಅಂತ ಜಗತ್ತಿನ ತಕ್ಕ ನೆನಪು ಮಾಡ್ತಾ ಇದೆ. ಆದ ಅರ್ಥ ಅಲ್ಲಿ ಮತ್ತೊಂದು ಕಥಾ ಐತಿ. ಏನು ಕಥಾ? ಚಾಮುಂಡರಾಯ ನಿರ್ಮಾಣ ಮಾಡ ಅರಿಷ್ಟ ನೇಮಿ ಮೂರ್ತಿ ಕೆತ್ತಿದ್ದ. ಆದರೆ ಅಭಿಷೇಕ್ ಅವ್ರ ಕೈಯಲ್ಲಿ ಆಗೋಲಾಗಿತ್ತು, ಒಂದು ಗುಲ್ಲಿಕ್ಕ ಅಜ್ಜಿ ಕೈಲಿ ಆಗಿತ್ತು. ಇನ್ನು 24 ವರ್ಷ ನಂತರ ನಿಮ್ಗೊಂದು ಅವಸರ ಇದೆ, ಒಂದು ಸಂಧಿ ಇದೆ, ಒಂದು ಸನ್ನಿವೇಶ ಇದೆ. 108 ಕಲಶ್. ಎಷ್ಟು ವರ್ಷಲೇ? 24 ವರ್ಷಲೇ ಭಗವಾನ್ ಬಾಹುಬಲಿ 12 ವರ್ಷಕ್ಕೆ ಅಭಿಷೇಕ ಆಗ್ತಿತ್ತು. ಇಲ್ಲಿ 24 ವರ್ಷದ ಅಭಿಷೇಕ ಆಗ್ತಾ ಇದೆ. ಮಾತ್ರ ನಾವು ಒಂದು ಕಲಶಗೆ 5,000 ರೂಪಾಯಿ ಇಟ್ಟಿದ್ದಾವೆ. ಇಟ್ಟಿದಾಗ ಯಾವ ಗುಲ್ಲಿಕ ಅಜ್ಜಿನ ಹೆಣ್ಮಕ್ಳು ಮೊದಲ ಕಳಸ ಹೆಣ್ಮಕ್ಳು ಕೂಡ ಹೊಡೆದವರು. ಹಾಲಿನ ಅಭಿಷೇಕ, ಮೊದಲಿನ ಅಭಿಷೇಕ, ಮಹಾಮಸ್ತಕಾಭಿಷೇಕ, ಪಾರ್ಶ್ವನಾಥ ಮಸ್ತಕಾಭಿಷೇಕ, 30ನೇ ತಾರೀಕು ಲಕ್ಷಾಂತರ ಜನ ಮುಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.